ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. IPL ಬ್ಯಾಟಿಂಗ್ನಲ್ಲಿ ಸಂಜು ಸ್ಯಾಮ್ಸನ್ ಬರೋಬ್ಬರಿ 100. ಚೆನ್ನೈನ ಸ್ಪಿನ್ ದಾಳಿಗೆ ಮುಂಬೈನ IPL ಕನಸು ನುಚ್ಚು 100. CSKಗೆ 100 ರನ್ಗಳ ಭರ್ಜರಿಯಾದಂಥ ಗೆಲುವು. ಏನಿದು ಅಪ್ಡೇಟ್ ಇವೆಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ವೀಕ್ಷಕರೇ, ಇವತ್ತು ನಡೆದಂಥ ಹೈ ವೋಲ್ಟೇಜ್ ಪಂದ್ಯದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ಮುಂಬೈ ಇಂಡಿಯನ್ಸ್ ತಂಡವನ್ನು ಮುಂಬೈನ ತವರು ನೆಲದಲ್ಲಿ ಬರೋಬ್ಬರಿ 103 ರನ್ಗಳ ಅಂತರದಿಂದ ಸೋಲಿಸುವ ಮುಖಾಂತರ ಇದೀಗ ಕೊನೆಯ ಸ್ಥಾನದಲ್ಲಿದ್ದಂಥ CSK ತಂಡ ಈ ಸೂಪರ್ ಆದಂಥ ಗೆಲುವಿನ ಮುಖಾಂತರ IPLನ ಅಂಕಪಟ್ಟಿಯಲ್ಲಿ 5ನೇ ಸ್ಥಾನಕ್ಕೆ ಏರಿದೆ. ಜೊತೆಗೆ ತಾನೂ ಕೂಡ ಮತ್ತೊಮ್ಮೆ IPL ಟ್ರೋಫಿನ ಗೆಲ್ಲುತ್ತೇನೆ ಎನ್ನುವಂಥ ಆತ್ಮವಿಶ್ವಾಸದ ಬ್ಯಾಟಿಂಗ್ ಅಥವಾ ಆಟವನ್ನು ಆಡಿ ತೋರಿಸಿದೆ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ. ಇನ್ನು ಇವತ್ತು ನಡೆದಂಥ ಮ್ಯಾಚ್ನ ಒಂದು ಸಮರಿಯನ್ನು ನೋಡ್ತಾ ಹೋದರೆ, ಮೊದಲು ಟಾಸ್ ಗೆದ್ದಂಥ ಹಾರ್ದಿಕ್ ಪಾಂಡ್ಯ, ಅಂದರೆ ಮುಂಬೈ ಇಂಡಿಯನ್ಸ್ ತಂಡದ ಕ್ಯಾಪ್ಟನ್ ಆಗಿರುವಂಥ ಹಾರ್ದಿಕ್ ಪಾಂಡ್ಯ CSK ತಂಡಕ್ಕೆ ಬ್ಯಾಟಿಂಗ್ ಮಾಡುವಂಥ ಅವಕಾಶವನ್ನು ಕೊಡ್ತಾರೆ. ಇನ್ನು ಮೊದಲು ಬ್ಯಾಟಿಂಗ್ ಮಾಡಿದಂಥ CSK ತಂಡ 20 ಓವರ್ಗಳಲ್ಲಿ 6 ವಿಕೆಟ್ಗಳನ್ನ ಕಳ್ಕೊಂಡು ಒಂದು ಒಳ್ಳೆಯ ಮೊತ್ತವಾದಂಥ 207 ರನ್ನನ್ನು ಮಾಡಿ 208 ರನ್ಗಳ ಬೃಹತ್ ಆದಂಥ ಟಾರ್ಗೆಟನ್ನು ನೀಡ್ತಾರೆ ಮುಂಬೈ ಇಂಡಿಯನ್ಸ್ ತಂಡಕ್ಕೆ. ಆದರೆ ಮುಂಬೈ ಇಂಡಿಯನ್ಸ್ ತಂಡ ಬ್ಯಾಟಿಂಗ್ ಬಂದಾಗ ಪದೇ ಪದೇ ವಿಕೆಟನ್ನು ಕಳ್ಕೊಂಡು 104 ರನ್ ಮಾಡುವಷ್ಟರಲ್ಲಿ ತನ್ನ ಎಲ್ಲ ವಿಕೆಟನ್ನು ಕಳ್ಕೊಂಡು ಭರ್ಜರಿಯಾಗಿ 103 ರನ್ಗಳ ಅಂತರದಿಂದ ಸೋಲನ್ನು ಒಪ್ಪಿ ಇದೀಗ ಅಂಕಪಟ್ಟಿಯಲ್ಲಿ ಕೊನೆಯ ಸ್ಥಾನಕ್ಕೆ ಬಂದು ತಲುಪಿದೆ. ಜೊತೆಗೆ ಮುಂಬೈ ಇಂಡಿಯನ್ಸ್ ತಂಡದ ಈ IPL ಕನಸು ಇದೀಗ ನುಚ್ಚು 100 ಆಗಿದೆ. ಮಿಕ್ಕಿರುವಂಥ 7 ಪಂದ್ಯದಲ್ಲಿ 7 ಪಂದ್ಯವನ್ನು ಗೆದ್ದರೂ ಕೂಡ ಪ್ಲೇ ಆಫ್ಗೆ ಹೋಗುವಂಥ ಚಾನ್ಸ್ ತುಂಬ ಕಡಿಮೆ ಇದೆ. ಇನ್ನು CSK ತಂಡದ ಅಥವಾ ಮುಂಬೈ ಇಂಡಿಯನ್ಸ್ ತಂಡದ ಬ್ಯಾಟಿಂಗ್ ಮತ್ತು ಬೌಲಿಂಗ್ ಹೇಗಿತ್ತು ಎನ್ನುವುದನ್ನು ನೋಡ್ತಾ ಹೋದರೆ, ಮೊದಲು ಬ್ಯಾಟಿಂಗ್ ಮಾಡಿದಂಥ ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ಸಂಜು ಸ್ಯಾಮ್ಸನ್ ಅವರು ಏಕಾಂಗಿಯಾದ ಹೋರಾಟವನ್ನು ಮಾಡ್ತಾರೆ. ಜೊತೆಗೆ ತಾನು ಎದುರಿಸಿದಂಥ 54 ಎಸೆತದಲ್ಲಿ 10 ಭರ್ಜರಿಯಾದಂಥ ಬೌಂಡ್ರಿ ಮತ್ತು 6 ಅಮೋಘ ಸಿಕ್ಸರ್ಗಳ ನೆರವಿನಿಂದ 187 ರನ್ಗಳ ಸ್ಟ್ರೈಕ್ ರೇಟ್ನೊಂದಿಗೆ 101 ರನ್ನನ್ನು ಮಾಡಿ ಅಜೇಯರಾಗಿ ಉಳಿದು ತಂಡವನ್ನು 207 ರನ್ನನ್ನು ಮಾಡಿ ಮುಂಬೈ ಇಂಡಿಯನ್ಸ್ ತಂಡಕ್ಕೆ ಬರೋಬ್ಬರಿ 208 ರನ್ಗಳ ಟಾರ್ಗೆಟನ್ನು ನೀಡ್ತಾರೆ. ಜೊತೆಗೆ ಸಂಜು ಸ್ಯಾಮ್ಸನ್ ಅವರಿಗೆ ಎಲ್ಲ ಆಟಗಾರರು, ಅಂದರೆ ಬೇರೆ ಬೇರೆ ಆಟಗಾರರು ಇರ್ತಾರೆ, ಋತುರಾಜ್ ಗಾಯಕ್ವಾಡ್ ಆಗಿರ್ಬೋದು, ಸರ್ಫರಾಜ್ ಖಾನ್ ಆಗಿರ್ಬೋದು, ಶಿವಮ್ ದುಬೆ ಆಗಿರ್ಬೋದು, ಇವರೆಲ್ಲ ಕೂಡ ಸ್ವಲ್ಪ ಮಟ್ಟಿನ ಅಲ್ಪ ಕಾಣಿಕೆ ನೀಡಿದ್ರೂ ಕೂಡ ದೊಡ್ಡ ಮೊತ್ತವನ್ನು ನೀಡಲಿಕ್ಕೆ ಆಗಲಿಲ್ಲ. ಆದರೂ ಕೂಡ ಎದೆಗುಂದದಂಥ ಸಂಜು ಸ್ಯಾಮ್ಸನ್ ಅವರು ತಾನು ಬ್ಯಾಟಿಂಗ್ ಮಾಡ್ತಾ ಒಂದೊಳ್ಳೆಯ ರನ್ನನ್ನು ಮಾಡುವಲ್ಲಿ ಸಫಲರಾಗ್ತಾರೆ. ಜೊತೆಗೆ ತನ್ನ ಒಂದು ಬ್ಯಾಟಿಂಗ್ ವೈಖರಿಯಿಂದ CSK ತಂಡದ ಮೊತ್ತವನ್ನು 207 ರನ್ನನ್ನು ಮಾಡಿ ಬರೋಬ್ಬರಿ 208 ರನ್ಗಳ ಟಾರ್ಗೆಟನ್ನು ನೀಡ್ತಾರೆ ಮುಂಬೈ ಇಂಡಿಯನ್ಸ್ ತಂಡಕ್ಕೆ. ಇನ್ನು ಮುಂಬೈನ ಬೌಲಿಂಗ್ ಹೇಗಿತ್ತು ಅನ್ನೋದನ್ನು ನೋಡ್ತಾ ಇದ್ರೆ, ಯಾರು ಕೂಡ ಮಿಂಚಿಲ್ಲ, ಯಾರು ಕೂಡ ಜಾಸ್ತಿ ರನ್ ಹೊಡೆಸ್ಕೊಂಡಿಲ್ಲ, ಒಂದೊಳ್ಳೆಯ ಟೀಮ್ ಪರ್ಫಾರ್ಮೆನ್ಸ್ ಇತ್ತು. ಇನ್ನು ಈ 207 ರನ್ನನ್ನು ಟಾರ್ಗೆಟನ್ನು ಬೆನ್ನತ್ತಿದಂಥ ಮುಂಬೈ ಇಂಡಿಯನ್ಸ್ ತಂಡದ ಒಬ್ಬ ಬ್ಯಾಟ್ಸ್ಮನ್ ಕೂಡ ಆಟ ಆಡಲಿಲ್ಲ. ಡಿಕಾಕ್ ಅವರು 7 ರನ್ ಮಾಡಿ ಔಟ್ ಆಗ್ತಾರೆ, ಡ್ಯಾನಿಶ್ ಅವರು ಸೊನ್ನಿಸುತ್ತಾರೆ, ನಮನ್ ಧೀರ್ ಅವರು ಸೊನ್ನಿಸುತ್ತಾರೆ. ಆಗ ತಂಡದ ಮೊತ್ತ 2.3 ಓವರ್ಗಳಲ್ಲಿ 11 ರನ್ಗೆ ಬರೋಬ್ಬರಿ 3 ವಿಕೆಟ್ಗಳು ಕಳ್ಕೊಂಡಿದ್ರು. ಆಗ ಜೊತೆಯಾದಂಥ ಸೂರ್ಯಕುಮಾರ್ ಯಾದವ್ ಮತ್ತು ತಿಲಕ್ ವರ್ಮಾ ಅವರು ಬರೋಬ್ಬರಿ 73 ರನ್ಗಳ ಒಂದೊಳ್ಳೆಯ ಪಾರ್ಟ್ನರ್ಶಿಪ್ಪನ್ನು ಮಾಡ್ತಾರೆ. ಸೂರ್ಯಕುಮಾರ್ ಅವರು 36 ರನ್ ಹೊಡೆದು ಔಟ್ ಆಗ್ತಾರೆ, ತಿಲಕ್ ವರ್ಮಾ ಅವರು 37 ರನ್ ಮಾಡಿ ಔಟ್ ಆಗ್ತಾರೆ. ಅದಾದ ನಂತರ ಟೀಮ್ ಸಂಪೂರ್ಣ ಕೊಲ್ಯಾಪ್ಸ್ ಆಗ್ತಾರೆ. ಯಾವ ಲೆವೆಲಿಗೆ ಅಂದರೆ 104 ರನ್ಗೆ ತನ್ನೆಲ್ಲ ವಿಕೆಟನ್ನು ಕಳ್ಕೊಳ್ತಾರೆ. ನೋಡಿ, ಮುಂಬೈ ಇಂಡಿಯನ್ಸ್ ತಂಡ ಮಾಡಿದ್ದು ಕೇವಲ 104 ರನ್ ಮಾತ್ರ. ಆದರೆ ಆ 104 ರನ್ನಲ್ಲಿ ದೊಡ್ಡ ಪಾರ್ಟ್ನರ್ಶಿಪ್ ಬಂದಿದ್ದು ಅದು ಸೂರ್ಯಕುಮಾರ್ ಮತ್ತು ತಿಲಕ್ ವರ್ಮಾ ಅವರ ನಡುವೆ 73 ರನ್ಗಳ ಒಂದು ಒಳ್ಳೆಯ ಪಾರ್ಟ್ನರ್ಶಿಪ್ ಬರುತ್ತೆ. ಮಿಕ್ಕ ಎಲ್ಲ ಬ್ಯಾಟ್ಸ್ಮನ್ ಕೂಡ 1-0 ಎನ್ನುವಂಥ ಒಂದು ಬ್ಯಾಟಿಂಗ್ ಮಾಡಿ ಔಟ್ ಆಗ್ತಾರೆ. ಜೊತೆಗೆ
ಹೀಗೆ ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ಪರವಾಗಿ ಸಂಜು ಸ್ಯಾಮ್ಸನ್ ಅವರು 54 ಎಸೆತದಲ್ಲಿ 101 ರನ್ ಹೊಡೆದು ಔಟ್ ಆಗದೆ ಇರ್ತಾರಲ್ಲ, ಅದೇ ರೀತಿಯಲ್ಲಿ ಚೆನ್ನೈನ ಬೌಲಿಂಗ್ ಕೂಡ ಕರಾರುವಕ್ಕೆ ಆಗಿತ್ತು. ಬ್ಯಾಟಿಂಗ್ ಸ್ವರ್ಗವಾದಂಥ ಮುಂಬೈನ ವಾಂಖೇಡೆ ಸ್ಟೇಡಿಯಂನಲ್ಲಿ ತಮ್ಮ ಅದ್ಭುತ ಸ್ಪಿನ್ ದಾಳಿಯಿಂದ ಅಕೀಲ್ ಹುಸೇನ್ ಅವರು 4 ಓವರನ್ನು ಬೌಲಿಂಗ್ ಮಾಡಿ 17 ರನ್ ನೀಡಿ ಬರೋಬ್ಬರಿ 4 ವಿಕೆಟ್ನ ಕೀಳುತ್ತಾರೆ. ಅದರಲ್ಲೂ ಮುಖ್ಯವಾಗಿ ತಾನು ಎಸೆದಂಥ 4 ಓವರ್ನಲ್ಲಿ IPL ಅನ್ನುವಂಥ T20 ಪಂದ್ಯಾವಳಿಯಲ್ಲಿ 1 ಓವರನ್ನು ಮೇಡನ್ ಕೂಡ ಮಾಡ್ತಾರೆ. ಜೊತೆಗೆ ಅವರ ಸಹಪಾಠಿಯಾದಂಥ ಮತ್ತೊಬ್ಬ ಸ್ಪಿನ್ ದಾಳಿಗ ನೂರ್ ಅವರು ಕೂಡ 4 ಓವರನ್ನು ಬೌಲಿಂಗ್ ಮಾಡಿ 24 ರನ್ ನೀಡಿ 2 ಮಹತ್ವವಾದಂಥ ವಿಕೆಟನ್ನು ಪಡ್ಕೊಳ್ತಾರೆ. ಎಲ್ಲದರಿಂದ ಇವತ್ತು ಬ್ಯಾಟಿಂಗ್ನಲ್ಲಿ ಸಂಜು ಸ್ಯಾಮ್ಸನ್ ಅವರು 100 ರನ್ ಮಾಡಿದ್ರೆ ಚೆನ್ನೈನ ಸ್ಪಿನ್ ದಾಳಿಗೆ ಮುಂಬೈನ IPL ಕನಸು ನುಚ್ಚು ನೂರಾಯಿತು. ಜೊತೆಗೆ CSK ತಂಡಕ್ಕೆ ಬರೋಬ್ಬರಿ 103 ರನ್ಗಳ ಬೃಹತ್ತಾದಂಥ ಗೆಲುವು ಕೂಡ ಸಿಕ್ತು.